ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಮಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ 6:30 ಮೇಲೆ 7 o'clock ಆಗ್ತಾ ಇದೆ. ಸೊ ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಾ 7 o'clockಗೆ 10 minutes ಇದೆ. ಆ್ಯಂಡ್ 10 minutes ಫಾಸ್ಟ್ ಇದೆ. ಅದು ಹೆಚ್ಚು ಕಮ್ಮಿ ಇವಾಗ ಸಾಯಂಕಾಲ ನಾನು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂತ ಹೇಳಿ ಸೊ ಮುಖ ಎಲ್ಲ ತೊಳೆದು ಕ್ರೀಮೆಲ್ಲ ಹಾಕ್ಕೊಂಡು ಸೊ ಪೂಜೆ ಮಾಡಬೇಕಿತ್ತಲ್ಲ, ಪೂಜೆ ಮನೆ ದೀಪ ಅಂಟಿಸ್ದೆ. ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡೆ. ಮಕ್ಕಳು ಬಂದ ಮೇಲೇ ಸ್ವಲ್ಪ ದೋಸೆ ಹಿಟ್ಟೆಲ್ಲ ಇತ್ತು, ದೋಸೆನೇ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಅಡುಗೆ ಏನೂ ಇರಲಿಲ್ಲ, ಸ್ವಲ್ಪ ಫ್ರೀ ಇತ್ತು, ಕುತ್ಕೊಂಡಿದ್ದೆ. ಅವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡೋಣ ಅಂತ ಹೇಳಿ, ಈಗಲೇ ಹಾಕಿಕ್ಬಿಟ್ರೆ ಆರೋಗ್ಬಿಡುತ್ತೆ ಅಲ್ಲ, ಸೊ ಬಿಸಿದು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರು ಒಂದು 8:15 ಆಯಿತು. ಸೊ ಟ್ಯೂಷನಿಂದ ಬಂದರು. ಟ್ಯೂಷನಿಂದ ಬಂದಮೇಲೆ ಸರಿ ದೋಸೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕಿದೆ. ಇವತ್ತು ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿಟ್ಟಿದೆ. ಸೊ ಸಾಂಬಾರೇನು ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಸ್ವಲ್ಪ ಹೆಸ್ರು ಕಾಳು ಸಾಂಬಾರು ಮಾಡೋದಕ್ಕೆ ಮೊಳಕೆ ಕಟ್ಟಿದೆ. ಸೊ ಅದರಲ್ಲಿ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಸೈಡ್ಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆ್ಯಂಡ್ ನನ್ನ ಮಗಳು ರೂಮಲ್ಲಿ ಸ್ವಲ್ಪ ಇದು ಡೈಲಿ ಯೂಸ್ದು ಕ್ರೀಮ್ಸ್ದು ಬಾಕ್ಸ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಸೊ ಅದನ್ನು ಕ್ಲೀನ್ ಮಾಡ್ತಾಯಿದ್ಲು. ಸರಿ ಕ್ಲೀನ್ ಮಾಡು ಅಂತ ಹೇಳಿದೆ. ಸೊ ಅವಳು ಎಲ್ಲ ನೀಟಾಗಿ ಎಲ್ಲ ಒದ್ರುಬಿಟ್ಟು ಮತ್ತೆ ನೀಟಾಗಿ ಜೋಡಿಸಿದ್ಲು. ನಾನು ಕೆಳಗಡೆ ಪೇಪರ್ ಹಾಕ್ತಾಯಿದ್ದೆ, ಯಾಕೆಂದರೆ ಕೊಬ್ಬರಿ ಎಣ್ಣೆ ಎಲ್ಲ ಇಡ್ತಾಯಿದ್ವಿ, ಅದು ಆಯಿಲೆಲ್ಲ ಆದರೆ ಗಲೀಜು ಹಂಗೆ ಆಗಿಬಿಡುತ್ತೆ ಅಂತೇಳಿ. ಸೊ ಶೀಟ್ ಇಟ್ಟರೆ ಅದು ಕವರ್ ಮೇಲೆ ಎಣ್ಣೆ ಆಗುತ್ತೆ, ಆಮೇಲೆ ಆ ಕವರ್ನ ರಿಮೂವ್ ಮಾಡ್ಬೋದು ಅಂತೇಳಿ. ಸೊ ಸದ್ಯಕ್ಕೆ ಹಂಗೆ ಇಟ್ಟಿದ್ದಾಳೆ, ಆಮೇಲೆ ನಾನು ಇಟ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ನೋಡಿ, ಅದು ಅಯ್ಯಪ್ಪ ಸ್ವಾಮಿಯಿಂದ ಸ್ವಲ್ಪ ಬೇರುಗಳೆಲ್ಲ ತಂದಿದ್ರು, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅಂತ ಹೇಳಿ. ನೋಡಿ ಇವಾಗ ಚಳಿ ಬೇರೆ ಇದೆಲ್ಲ, ಫುಲ್ಲು ಗಟ್ಟಿಯಾಗ್ಬಿಟ್ಟಿದೆ ಕೊಬ್ಬರಿ ಎಣ್ಣೆ. ಸೊ ಇದೇನೇ ಅದು ಈ ರೀತಿ ಇದೆ, ಸ್ವಲ್ಪ ರೆಡ್ ಕಲರ್ ಆಗಿದೆ ಆಯಿಲು ಕೆಳಗಡೆ ಎಲ್ಲ. ಏನೋ ಸ್ವಲ್ಪ ರೂಟ್ಸ್ ಐತೆ, ರೂಟ್ಸ್ ಜೊತೆ ಮೆಂತ್ಯಕಾಳು ಮತ್ತು ಬೇರೆ ಯಾವುದೋ ಥರ ಸೀಡ್ಸ್ ಎಲ್ಲ ಇದೆ ಅದರಲ್ಲಿ. ಸೊ ಕೊಬ್ಬರಿ ಎಣ್ಣೆ ಹಾಕಿ ಹಂಗೆ ಇಟ್ಬಿಟ್ಟಿದ್ದೀವಿ, ಯೂಸ್ ಮಾಡ್ತಾಯಿದ್ದೀವಿ. ಸರಿ ಆಯಿತು ಅಂತ ಹೇಳಿ ಟೈಮ್ ಆಯಿತು, 8:30 ಆಗಿಬಿಟ್ಟಿತ್ತು. ದೋಸೆ ಹಾಕ್ಕೊಡೋಣ ಅಂತ ಹೇಳಿ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗಳಿಗೆ ತುಪ್ಪ ಸ್ಮೆಲ್ ಅಂದ್ರೇ ಇಷ್ಟ ಆಗೋಲ್ಲ, ಅವಳು ತುಪ್ಪನೇ ತಿನ್ನಲ್ಲ. ಹಿಂಸೆ ಮಾಡಿ ತಿನ್ಸಿದ್ರೂ ವಾಕರಿಸ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಫಸ್ಟು ದೋಸೆ ಹಾಕ್ಬಿಡ್ತೀನಿ. ಇನ್ನು ಚಿಕ್ಕವಳಂತೂ ತುಪ್ಪ ಪ್ರಿಯ, ಅವಳಿಗೆ ತುಪ್ಪ ಇರಲೇಬೇಕು, ತುಪ್ಪ ಅಂದರೆ ಇಷ್ಟ ಅವಳಿಗೆ. ಸೊ ಅದಕ್ಕೆ ಇವಳಿಗೆ ಫಸ್ಟು ದೋಸೆ ಹಾಕ್ಕೊಟ್ಬಿಡೋಣ. ನಾನು ಆ್ಯಕ್ಚುಲಿ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ದೋಸೆ ಮತ್ತು ಪಲ್ಯ ಮಾಡಿದ್ದೆ. ಸೊ ಅದೇ ಇತ್ತು. ಅವರು ನನಗೆ ದೋಸೆನೇ ಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಮಕ್ಳಿಗೆ ದೋಸೆನೇ ಮಾಡಿಕೊಟ್ಟೆ. ಅವಳು ದೊಡ್ಡವಳಿಗೆ ಎಷ್ಟೇ ಹಿಂಸೆ ಮಾಡಿದ್ರು ತುಪ್ಪ ತಿನ್ನು ಅಂತ ಹೇಳಿದ್ರು. ಸೊ ಫೋರ್ಸ್ಲಿ ತಿನ್ಸಿದ್ರು ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಾವೇನು ಅವಳಿಗೆ ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ, ತಿನ್ನು ಅಂತ ಹೇಳಿ ಬಿಟ್ಬಿಟ್ಟಿದ್ದೀವಿ. ಸೊ ಅದಾಯಿತು. ಅದಾದಮೇಲೆ ಇನ್ನು ನಮಗೆ ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿದ್ದೆ ನಾನು, ತರಕಾರಿ ಹಾಕಿ ಹುಳಿ ಮಾಡಿದೆ. ಸೊ ಸೈಡಿಗೆ ಸ್ವಲ್ಪ ಏನಾದರೂ ನಂಚ್ಕೊಳಕ್ಕೆ ಮಾಡೋಣ ಅಂತ ಹೇಳಿ ಮಸಾಲೆ ಸಾಂಬಾರಿಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿದೆ. ಅದು ಮೊಳಕೆ ಬಂದಿತ್ತು ಲೈಟಾಗಿ. ಸರಿ ಆಯಿತು. ಸ್ವಲ್ಪ ನಮ್ಮ ಮನೆಯವ್ರಿಗೆ ಹೆಸ್ರು ಕಾಳ್ದು ಸಲಾಡ್ ಅಂದರೆ ತುಂಬ ಇಷ್ಟ, ಅಂದರೆ ಸ್ವಲ್ಪ ಕಾಳು ಸಲಾಡೆಲ್ಲ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಒಂದು ಸ್ವಲ್ಪ ಸಲಾಡ್ ಮಾಡಿಬಿಡೋಣ ಸೈಡ್ಗೆ ಅಂತ ಹೇಳಿ ಹೆಸ್ರು ಕಾಳಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಕ್ಯಾರೆಟ್ ತುರಿ, ಅದಕ್ಕೆ ಈರುಳ್ಳಿ ಇದನ್ನೆಲ್ಲ ನಾವು ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಹಸಿದೇನೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಬೇಕಿದ್ದರೆ ಇದಕ್ಕೆ ನೀವು ಒಗ್ಗರಣೆ ಕೂಡ ಹಾಕೊಬೋದು. ಲೆಮನ್ ಕೂಡ ಬೇಕಿದ್ದವರು ಒಂಚೂರು ಹುಳಿ ಎಲ್ಲ ಇಷ್ಟಪಡೋರು ಲೆಮನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಯಾವುದೇ ಥರ ಒಗ್ಗರಣೆ ಏನೂ ಮಾಡಿಲ್ಲ, ಬರೀ ಹಸಿದು ಈರುಳ್ಳಿ, ಕಾಯಿ ತುರಿ, ಕೊಬ್ಬರಿ ತುರಿ ಮತ್ತು ಕಾಳು, ಇದಕ್ಕೆ ಸಾಲ್ಟು ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿದೆ. ಇದಿಷ್ಟನ್ನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಒಗ್ಗರಣೆ ಕೂಡ ಮಾಡ್ಕೊಬೋದು. ಸೊ ಇದಾಯಿತು. ಇದಾದಮೇಲೆ ಅನ್ನಕ್ಕೆ ಇಟ್ಕೊಂಡೆ. ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿದೆ. ಸರಿ ಆಯಿತು ಅಂತ ಹೇಳಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ಮಂಡೇ ಈವ್ನಿಂಗ್ ವ್ಲಾಗು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.